ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ವಾಂಗಿಬಾತ್ ರೆಸಿಪಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ವಾಂಗಿಬಾತ್ ಪೌಡರ್ ಮಾಡೋಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ರೆಡಿ ಮಾಡ್ಕೊಳ್ತೀವಿ. ಫಸ್ಟ್ ಸ್ವಲ್ಪ ಬಾಣಲೆಗೆ ಎಣ್ಣೆಯನ್ನ ಹಾಕೊಂಡ್ವಿ, ಹಾಗೆ ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ಎಣ್ಣೆಯಲ್ಲಿ ಒಣಮೆಣಸಿನಕಾಯಿಯನ್ನ ಸ್ವಲ್ಪ ಹೊತ್ತು ಹುರಿದುಕೊಳ್ತಿದೀವಿ. ಈ ರೀತಿ ಒಣಮೆಣಸಿನಕಾಯಿಯನ್ನ ಸ್ವಲ್ಪ ಹೊತ್ತು ಹುರಿದುಕೊಂಡು ಇದನ್ನ ತೆಗೆದಿಟ್ಕೊಳ್ತಿದೀವಿ. ನೋಡಿ, ಸ್ವಲ್ಪ ಕಂದು ಬಣ್ಣ ಬಂದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಅದೇ ಬಾಣಲೆಗೆ ನಾವು ಕಡಲೆಬೇಳೆಯನ್ನ ಆಡ್ ಮಾಡ್ಕೊಂಡಿದೀವಿ. ಕಡಲೆಬೇಳೆನೂ ಕೂಡ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನಾವಿದಕ್ಕೆ ಉದ್ದಿನ ಬೇಳೆಯನ್ನು ಕೂಡ ಆಡ್ ಮಾಡ್ಕೊಳ್ತಿದೀವಿ. ಇದನ್ನ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾವಿದಕ್ಕೆ ಚಕ್ಕೆಯನ್ನ ಹಾಕೊಳ್ತಿದೀವಿ, ಹಾಗೆ ಲವಂಗವನ್ನ ಹಾಕೊಂಡಿದೀವಿ, 2 ಏಲಕ್ಕಿಯನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀವಿ. ನೆಕ್ಸ್ಟ್ ನಾವಿದಕ್ಕೆ ಹೆಸರು ಬೇಳೆಯನ್ನ ಹಾಕೊಂಡಿದೀವಿ. ಹೆಸರು ಬೇಳೆ 2 ಸ್ಪೂನ್ ನಷ್ಟು ಹೆಸರು ಬೇಳೆಯನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಿದೀವಿ. ನೋಡಿ, ಈ ರೀತಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ ನಂತರ ಇದನ್ನು ಕೂಡ ತೆಗೆದಿಟ್ಕೊಳ್ತೀವಿ. ಇದಕ್ಕೆ ನಾವು 2 ರಿಂದ 3 ಸ್ಪೂನ್ ನಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಎಲ್ಲವನ್ನು ನಾವಿಲ್ಲಿ ಸಪರೇಟ್ ಆಗಿ ಫ್ರೈ ಮಾಡ್ಕೋತಿದೀವಿ. ಯಾಕಂದ್ರೆ ಈ ರೀತಿ ಸಪರೇಟ್ ಆಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವ್ದಕ್ಕೆ ಎಷ್ಟು ಹೀಟ್ ಬೇಕೋ ಅಷ್ಟೇ ಸಿಕ್ಕಾಗೆ ಆಗುತ್ತೆ. ಈಗ ನಾವಿದಕ್ಕೆ ಕಾಳು ಮೆಣಸಿನ ಪುಡಿಯನ್ನ ಹಾಕೊಂಡಿದೀವಿ. ಲಾಸ್ಟ್ ಅಲ್ಲಿ ಕಾಳು ಮೆಣಸಿನ ಪುಡಿಯನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಕೂಡ ತೆಗೆದಿಟ್ಕೊಳ್ತಿದೀವಿ. ಈಗ ಇದನ್ನ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವಿಲ್ಲಿ ಒಂದು ಬೌಲಲ್ಲಿ ಬದನೆಕಾಯಿಯನ್ನ ಉದ್ದಕ್ಕೆ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದೀವಿ. ನೀರಲ್ಲಿ ಹಾಕಿ ಇಡ್ತಿದ್ರೆ ಕಪ್ಪಗಾಗತ್ತೆ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡ್ವಿ. 3 ರಿಂದ 4 ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕೊಂಡಿದೀವಿ. ಹಾಗೆ ಸಾಸಿವೆಯನ್ನ ಹಾಕೊಂಡಿದೀವಿ. ಸಾಸಿವೆ ಸಿಡಿದ ತಕ್ಷಣ ನಾವಿದಕ್ಕೆ ಕಡಲೆ ಬೇಳೆಯನ್ನ ಹಾಕೋಬೇಕಾಗತ್ತೆ. ಕಡಲೆಬೇಳೆನೂ ಕೂಡ ಚೆನ್ನಾಗಿ ಕ್ರಂಚಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಕರಿಬೇವನ್ನ ಹಾಕೊಂಡಿದೀವಿ. ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಹುರಿದುಕೊಂಡ ನಂತರ ಉದ್ದಕ್ಕೆ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿಯನ್ನ ನಾವಿಲ್ಲಿ ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ಇಂಗನ್ನ ಹಾಕೊಂಡಿದೀವಿ. ಇಂಗು ವಾಂಗಿಬಾತ್ಗೆ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ನೀವು ಹೊರಗಡೆ ತಿಂದ್ರು ಕೂಡ ನೋಡಿರ್ತೀರ, ವಾಂಗಿಬಾತಲ್ಲಿ ಇಂಗಿನ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಿರುತ್ತೆ. ಸೊ ನಾವಿಲ್ಲಿ ಇಂಗನ್ನ ಹಾಕೊಂಡಿದೀವಿ. ಹಾಗೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ. ನಾವಿಲ್ಲಿ 2 ಈರುಳ್ಳಿಯನ್ನ ಬಳಸಿದೀವಿ. ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ. ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಈಗಲೇ ಹಾಕೊಳ್ತಿದೀವಿ. ಇದರಿಂದ ಈರುಳ್ಳಿ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ. ಈಗ ನಾವಿದಕ್ಕೆ ಹುರಿದಿಟ್ಟುಕೊಂಡಿರುವಂತಹ ಶೇಂಗಾ ಅಂದ್ರೆ ಕಡಲೆಕಾಯಿಯನ್ನ ಹಾಕೊಂಡಿದೀವಿ. ಕಡಲೆಕಾಯಿಯನ್ನ ಹುರಿದು ಸಿಪ್ಪೆ ತೆಗೆದು ಈ ರೀತಿ ಹಾಫ್ ಆಗಿ ಮಾಡಿ ಇಟ್ಕೊಂಡಿದ್ವಿ. ಅದನ್ನ ಹಾಕೊಳ್ತಿದೀವಿ.
ಇದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ರಂಚಿಯಾಗಿ ಕೂಡ ಇರುತ್ತೆ. ಹಾಗೆ ಗೋಡಂಬಿಯನ್ನ ಅರ್ಧ ಭಾಗವನ್ನಾಗಿ ಮಾಡಿ ಹಾಕೊಂಡಿದೀವಿ. ಇವೆಲ್ಲ ವಾಂಗಿಬಾತ್ಗೆ ಒಳ್ಳೆ ಟೇಸ್ಟ್ ನ ಕೊಡುತ್ತೆ, ಎಕ್ಸ್ಟ್ರಾ ಟೇಸ್ಟ್ ನ ಕೊಡುತ್ತೆ. ಈಗ ನಾವು ಉದ್ದಕ್ಕೆ ಹೆಚ್ಚಿರುವಂತಹ ಬದನೆಕಾಯಿಯನ್ನ ಏನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದೀವಿ. ಈ ರೀತಿ ನೀರಲ್ಲಿ ಹಾಕಿ ಬದನೆಕಾಯಿ ಇಟ್ಕೊಳ್ಳೋದ್ರಿಂದ ಬದನೆಕಾಯಿ ಕಪ್ಪಗಾಗಲ್ಲ. ನೀವೇ ನೋಡಿರ್ತೀರಾ, ಕಟ್ ಮಾಡಿದಾಗ ಬದನೆಕಾಯಿ ಕಪ್ಪಗಾಗ್ಬಿಡತ್ತೆ ತುಂಬಾ ಹೊತ್ತು ಇಟ್ರೆ. ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಕಪ್ಪಗಾಗಲ್ಲ ಅನ್ನೋ ಕಾರಣಕ್ಕೆ ನಾವು ನೀರಲ್ಲಿ ಹಾಕಿ ಇಟ್ಕೊಂಡಿದ್ವಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಬೇಯೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಇದು ಬೆಂದಿದೆ, ಸಾಫ್ಟ್ ಆಗಿದೆ. ಸಾಫ್ಟ್ ಆದ ತಕ್ಷಣ ನಾವಿದಕ್ಕೆ ಹುಣಸೆ ಹಣ್ಣಿನ ರಸವನ್ನ ಹಾಕೋಬೇಕಾಗತ್ತೆ. ಹುಣಸೆ ಹಣ್ಣನ್ನ ನಾವು ನೀರಲ್ಲಿ ನೆನೆಸಿ ಇಟ್ಟಿದ್ವಿ, ಅದನ್ನ ಹಾಕೊಂಡಿದೀವಿ. ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ. ನೋಡಿ, ಬದನೆಕಾಯಿ ಎಲ್ಲ ಈಗ ಸಾಫ್ಟ್ ಆಗಿದೆ. ಚೆನ್ನಾಗಿ ಬದನೆಕಾಯಿಯನ್ನ ಬೇಯಿಸ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಹಸಿ ಹಸಿ ಅನ್ಸುತ್ತೆ. ಈಗ ನಾವು ವಾಂಗಿಬಾತ್ ಪುಡಿಯನ್ನ ಏನು ಆವಾಗ್ಲೇ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದೀವಿ. 2-3 ಸ್ಪೂನ್ ನಷ್ಟು ವಾಂಗಿಬಾತ್ ಪುಡಿಯನ್ನ ಹಾಕೋಬೇಕಾಗತ್ತೆ. ಸ್ವಲ್ಪ ಪುಡಿಯನ್ನ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವಿದಕ್ಕೆ ಈಗ ಮಾಡಿಟ್ಕೊಂಡಿರುವಂತಹ ಅನ್ನವನ್ನ ಹಾಕೊಂಡಿದೀವಿ. ಅನ್ನವನ್ನ ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದರ ಕ್ವಾಂಟಿಟಿಗೆ ಎಷ್ಟು ಅನ್ನ ಬೇಕೋ ಅಷ್ಟು ಅನ್ನವನ್ನ ಹಾಕೋಬೇಕಾಗತ್ತೆ. ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪವನ್ನು ಕೂಡ ಆಡ್ ಮಾಡಿ ನಂತರ ನಾವಿದನ್ನ ಮಿಕ್ಸ್ ಮಾಡ್ತೀವಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಂಡಿದೀವಿ. ತೆಂಗಿನಕಾಯಿ ತುರಿ ಹಾಗೂ ತುಪ್ಪ ತುಂಬಾ ಒಳ್ಳೆ ಫ್ಲೇವರ್ನ ಕೊಡುತ್ತೆ, ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ವಾಂಗಿಬಾತ್ಗೆ ಎಕ್ಸ್ಟ್ರಾ ಅಡಿಷನಲ್ ಟೇಸ್ಟ್ ನ ಈ ತೆಂಗಿನಕಾಯಿ ತುರಿ ಮತ್ತು ತುಪ್ಪ ನೀಡುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ಟೇಸ್ಟಿಯಾದ ವಾಂಗಿಬಾತ್ ರೆಡಿ ಆಗಿದೆ. ವಾಂಗಿಬಾತ್ ಪೌಡರ್ನ ನೀವು ಸ್ಟೋರ್ಸ್ ಗಳಿಂದ ತರ್ತಿರ್ತೀರಾ. ಅಂಗಡಿಗಳಿಂದ ಪುಡಿ ತಂದು ಮಾಡೋ ಬದಲು ನೀವೇ ನಿಮ್ಮ ಮನೆಯಲ್ಲಿ ಈ ರೀತಿ ವಾಂಗಿಬಾತ್ ಪುಡಿಯನ್ನ ರೆಡಿ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.